ಪೇಷಂಟ್ ರಾಘವ್ರ ಕಡೆಯವ್ರು ಯಾರಿದ್ದಾರೆ? ನನ್ನ ಲಕ್ಷ್ಮಿ, ರಾಘವ್ರ ಹೆಂಡತಿ. ಏನಾಯ್ತು ಡಾಕ್ಟರ್? ಸ್ವಲ್ಪ ಸಮಾಧಾನವಾಗಿರಿಮ್ಮ. ಅವ್ರಿಗೆ BP ಜಾಸ್ತಿ ಆಗಿ ತಲೆ ತಿರುಗಿ ಬಿದ್ದಿರಬೇಕು. ಇಂಜೆಕ್ಷನ್ ಕೊಟ್ಟಿದ್ದೀನಿ, ಆರಾಮಾಗಿ ಮಲಗಿದ್ದಾರೆ. ಅವ್ರು ಮಿಕ್ಕಿದ ರಿಪೋರ್ಟ್ಸ್ ಎಲ್ಲ ಬಂದಿದೆ, ಏನು ತೊಂದರೆ ಇಲ್ಲ ಅಂತ ತೋರಿಸ್ತಾ ಇದೆ. ಸ್ವಲ್ಪ ಹೊತ್ತರಲ್ಲಿ ಅವ್ರಿಗೆ ವಾರ್ಡ್ಗೆ ಶಿಫ್ಟ್ ಮಾಡ್ತೀನಿ, ಆಗ ನೀವೆಲ್ಲ ಹೋಗ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಡಾಕ್ಟರ್ ಕರೀತಾ ಇದ್ದಾರೆ. ನಮಸ್ತೆ ಮೇಡಮ್, ನನ್ನ ಹೆಸರು ಡಾಕ್ಟರ್ ಮಧುಸೂದನ್ ಅಂತ. ಡಾಕ್ಟರ್ ಪ್ರಶಾಂತ್ ನೋಡ್ತಾ ಇದ್ದ ಪೇಷಂಟ್ಸ್ನೆಲ್ಲ ಈಗ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಅವ್ರು ನೋಡ್ತಾ ಇದ್ದ ಪೇಷಂಟ್ ಲಕ್ಷ್ಮಿ ಅಂದರೆ ನೀವೇ ಅಲ್ವಾ? ಹೌದು ಡಾಕ್ಟರ್. ನಿಮ್ಮ ಯಜಮಾನ್ರಿಗೆ ವಿಚಾರ ತಿಳಿಸಿಲ್ಲ ಅಂತ ಡಾಕ್ಟರ್ ಪ್ರಶಾಂತ್ ಅವ್ರು ಹೇಳ್ತಾ ಇದ್ರು. ಈಗಲೂ ಅವ್ರಿಗೇನು ಗೊತ್ತಿಲ್ವಾ? ಹೇಳೋ ಪ್ರಯತ್ನ ಏನಾದರೂ ಮಾಡಿದ್ದೀರಾ? ತುಂಬಾ ಸಾರಿ ಮಾಡಿದೆ, ಆದರೆ ಸಾಧ್ಯನೇ ಆಗಲಿಲ್ಲ. ಒಂದು ಲೆಟರ್ನಲ್ಲಿ ಈ ವಿಷಯ ಎಲ್ಲ ಬರ್ತಿದ್ದೆ. ಆ ಲೆಟರ್ನ ಅವ್ರ ಆಫೀಸ್ ಫೈಲಲ್ಲಿ ಇಟ್ಟಿದ್ದೆ. ಅವ್ರು ಓದ್ಬೋದು ಅಂತ. ಬಹುಶಃ ಅವ್ರು ಅದನ್ನು ಓದಿ ಹೀಗಾಗಿರ್ಬೋದೇನೋ. ಓಕೆ, ಎಲ್ಲ ಒಂದಿನ ವಿಚಾರ ತಿಳಿಸ್ಲೇಬೇಕಾಗತ್ತೆ. ನಂದೊಂದು ಸಜೆಷನ್ ಇದೆ. ಏನು ಡಾಕ್ಟರ್? ನೋಡಿ ಲಕ್ಷ್ಮಿ ಅವರೇ, ನಿಮ್ಮ ನರ್ವಸ್ನೆಸ್ನ ಅವ್ರಿಗೆ ತೋರಿಸ್ಕೋಬಾರ್ದು. ನೀವು ತೋರಿಸ್ಕೊಂಡ್ರೆ ಅವ್ರು ಇನ್ನೂ ಭಯ ಬೀಳ್ತಾರೆ. ಮಾನಸಿಕವಾಗಿ ನೀವಿನ್ನೂ ಸ್ಟ್ರಾಂಗ್ ಆಗಬೇಕು. ಈಗ ಅವರಿರೋ ಪರಿಸ್ಥಿತಿಯಲ್ಲಿ ಅವ್ರಿಗೆ ಯಾವುದೇ ಆಘಾತನೂ ಆಗಬಾರ್ದು. ಹಾಗೇನಾದರೂ ಆದರೆ ಅವ್ರ ಕಂಡೀಷನ್ ಇನ್ನೂ ಕ್ರಿಟಿಕಲ್ ಆಗುತ್ತೆ. ಬಿ ಪಾಸಿಟಿವ್. ಈಗ ಪರಿಸ್ಥಿತಿ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಎಚ್ಚರಿಕೆಯಿಂದ ಇರಿ. ಸರಿನಮ್ಮ, ನಾನೇನು ಹೊರಡ್ತೀನಿ. ಏನೇ ಸಮಸ್ಯೆ ಇದ್ದರೂ ಎನಿ ಟೈಮ್ ಕಾಲ್ ಮಾಡ್ಬೋದು. ಗುಡ್ ಡೇ. ಹೇಳಿದ್ರು? ಅದು ಇನ್ನೊಂದು 4-5 ದಿನದಲ್ಲಿ ಸರಿ ಹೋಗ್ತಾರೆ ಅಂತ ಹೇಳಿದ್ರು. ಅದನ್ನು ಹೇಳೋದಕ್ಕೆ ಇಷ್ಟೊತ್ತು ಮಾಡಿದ್ರಾ? ಹೂನೆ, ಅವರಿಗೆ ಊಟ ತಿಂಡಿ ಎಲ್ಲ ಹೇಗೆ ಕೊಡಬೇಕು, ಹೇಗೆ ನೋಡ್ಕೋಬೇಕು ಅಂತ ಹೇಳ್ತಾ ಇದ್ರು. ಅಷ್ಟೇನಾ? ಅಷ್ಟೇ. ಮತ್ತೆ ಅವ್ರು ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಮಾತಾಡ್ತಿದ್ರು? ಇಲ್ಲ ಕಣೆ, ಬೇರೆ ಏನಿಲ್ಲ, ಅಷ್ಟೇ ಹೇಳ್ತಾ ಇದ್ರು. ಲಕ್ಷ್ಮಿ, ನೀನು ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ಅನ್ನಿಸ್ತಿದೆ ಕಣೆ. ಮೀನಾಕ್ಷಿ, ನಿನ್ನಿಂದ ಮುಚ್ಚಿಡೋಂಥದ್ದೇನಿದೆ, ಅವ್ರು ಹೇಳಿದ್ದಷ್ಟೇ. ಇವಳು ನನ್ನಿಂದ ಏನೋ ಮುಚ್ಚಿಡ್ತಿದ್ದಾಳೆ. ರಾಘವ್ಗೆ ಏನಾದರೂ ತೊಂದರೆ ಆಗಿರ್ಬೋದಾ? ಇಲ್ಲ, ಇವಳು ನನ್ನ ಹತ್ರ ಆ ವಿಷಯ ಬಾಯ್ ಬಿಡಲ್ಲ. ನನ್ನ ಹತ್ರ ಮುಚ್ಚಿಡೋ ಅಂಥ ವಿಷಯ ಏನಿದೆ?